ಹಾಯ್ ಹಲೋ ನಮಸ್ಕಾರ. ವೆಲ್ಕಮ್ ಟು ಲೈಫ್ ಲೈನ್ಸ್ ಲೈಬ್ರರಿ ಯೂಟ್ಯೂಬ್ ಚಾನಲ್. ನಾನು ನಿಮಗೆ ಹೇಳ್ತಿದ್ದೀನಿ ಇವತ್ತು ಅದ್ಭುತವಾದ ವಿಷಯ. ಅದೇನೆಂದರೆ ಆಷಾಢ ಏಕಾದಶಿ ಎಂದರೇನು ಅಥವಾ ಅದರ ಮಹತ್ವ. ಆಷಾಢ ಏಕಾದಶಿಯನ್ನು ದೇವಶನಿ ಏಕಾದಶಿ ಎಂದು ಕರೆಯುತ್ತಾರೆ. ಇದು ಹಿಂದೂ ಧರ್ಮದಲ್ಲಿ ಅತ್ಯಂತ ಪವಿತ್ರ ದಿನಗಳೊಂದು. ಇದು ಆಷಾಢ ಮಾಸದ ಶುಕ್ಲ ಪಕ್ಷದ 7ನೇ ಏಕಾದಶಿ. ಆಧ್ಯಾತ್ಮಿಕದ ಮಹತ್ವವನ್ನು ನೋಡೋಣ. ಚತುರ್ಮಾಸ ಆರಂಭ. ಈ ದಿನದಿಂದ ಚತುರ್ಮಾಸ ಎಂಬ 4 ಪವಿತ್ರ ತಿಂಗಳುಗಳು ಪ್ರಾರಂಭವಾಗುತ್ತದೆ. ದೇವರು ವಿಶ್ವದ ಜವಾಬ್ದಾರಿಯನ್ನು ಭಕ್ತರ ಮೇಲೆ ನಂಬಿಕೆ ಇಟ್ಟು ಯೋಗ ನಿದ್ರೆಗೆ ಹೋಗುತ್ತಾರೆ. ಆದ್ದರಿಂದ ಇದನ್ನು ದೇವಶನಿಯ ಏಕಾದಶಿ ಎಂದು ಕರೆಯುತ್ತಾರೆ. ಇನ್ನು ಸೆಕೆಂಡ್ ಪಾಯಿಂಟ್ ಬಂದ್ಬಿಟ್ಟು ಕ್ಷೀರಸಾಗರದಲ್ಲಿ ನಿದ್ದೆ ಮಾಡುತ್ತಿರುವ ವಿಷ್ಣು ಅಂತ ಹೇಳಲಾಗುತ್ತೆ. ಅಂದರೆ ಭಗವಂತ ವಿಷ್ಣು ಈ ದಿನದಿಂದ ಆರಂಭವಾಗಿ ಕಾರ್ತಿಕ ಏಕಾದಶಿಯ ತನಕ ಕ್ಷೀರಸಾಗರದಲ್ಲಿ ಶೇಷನಾಗನ ಮೇಲೆ ಕುಳಿತು ನಿದ್ರಿಸುತ್ತಾರೆಂಬ ನಂಬಿಕೆ ಇದೆ. ಇನ್ನು ನಮ್ಮ ಆಧ್ಯಾತ್ಮಿಕವನ್ನು ನಾವು ಹೇಗೆ ಆರಂಭಿಸ್ತೇವೆ, ನಾವು ನಮ್ಮ ಭಕ್ತಿಯನ್ನು ಹೇಗೆ ತೋರಿಸಿಕೊಳ್ಬೇಕು. ಉಪಾಸನೆ ಮತ್ತು ಭಕ್ತಿ ಅಂತ ಬರುತ್ತೆ. ಅದರಲ್ಲಿ ಈ ದಿನ ಭಕ್ತರು ಉಪವಾಸ, ಪೂಜೆ, ಹರಿನಾಮ ಸಂಕೀರ್ತನೆ, ದೀಪಾರಾಧನೆ ಮತ್ತು ಧ್ಯಾನ ಮಾಡುವ ಮೂಲಕ ಶುದ್ಧತೆ ಮತ್ತು ಭಕ್ತಿಯನ್ನು ಅನುಸರಿಸುತ್ತಾರೆ. ಇನ್ನು 4ನೇದಾಗಿ ಇದು ತ್ಯಾಗ, ಶುದ್ಧತೆ ಮತ್ತು ಶ್ರದ್ಧೆಯ ಸಮಯ. ದೇವರು ನಿದ್ರೆಯಲ್ಲಿದ್ದಾಗ ನಾವು ನಮ್ಮ ಮನಸ್ಸು ಮತ್ತು ಜೀವನವನ್ನು ಶುದ್ಧಿಗೊಳಿಸುವ ಈ ಸಮಯವನ್ನು ಬಳಸಿಕೊಳ್ಳಬೇಕು. ನಮ್ಮ ದೇಹ, ನಮ್ಮ ಮನಸ್ಸು ಎಲ್ಲವೂ ಶ್ರೀ ವಿಷ್ಣುವನ್ನು ನೆನೆಸುವ ಹಾಗಿರಬೇಕು. ಇನ್ನು ಉಪಾಸನೆ ಮಾಡುವುದು. ಉಪವಾಸದ ಮಹತ್ವವನ್ನು ನಾವು ಈಗ ತಿಳಿದುಕೊಳ್ಳೋಣ. ಉಪವಾಸನೆ ಮಾಡುವುದರಿಂದ ನಮ್ಮ ಶರೀರ ಮತ್ತು ಮನಸ್ಸು ಶುದ್ಧಿಗೊಳಿಸಲು ಸಹಾಯವಾಗುತ್ತದೆ ಮತ್ತು ಇಂದ್ರಿಯಗಳ ನಿಯಂತ್ರಣಕ್ಕಾಗಿ ಭಗವಂತನ ಸಮೀಪವಾಗಲು ಧರ್ಮ ಮತ್ತು ಪುಣ್ಯದ ಸಂಪಾದನೆಗಾಗಿ. ಈ ಇನ್ಫಾರ್ಮೇಷನ್ ಇಷ್ಟ ಆದರೆ ಲೈಕ್, ಶೇರ್, ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.